ಯುವ ವಿದ್ಯಾರ್ಥಿಗಳನ್ನು ಕೃಷಿಯತ್ತ ಆಕರ್ಷಿಸಿ ಭತ್ತ ಕೃಷಿಯ ಬಗ್ಗೆ ಆಸಕ್ತಿ ಬೆಳೆಸಲು ಭತ್ತ ಕೃಷಿಯ ಬಾಲಪಾಠಗಳೊಂದಿಗೆ ಪ್ರಾಧ್ಯಾಪಕರೊಬ್ಬರು ತಮ್ಮ ಮನೆಯಂಗಳದಲ್ಲಿ ಗದ್ದೆ ನಿರ್ಮಿಸಿ ಮಾದರಿಯಾಗಿದ್ದಾರೆ. ಕಾಸರಗೋಡು ಸರ್ಕಾರಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ರತ್ನಾಕರ ಮಲ್ಲಮೂಲೆಯವರ ನೀರ್ಚಾಲಿನ ಮನೆ ಬನವಾಸಿಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನೇಜಿ ನಾಟಿ ಕಂಡು ಕೋರಿ ಸಂಭ್ರಮ ನಡೆಯಿತು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ರತ್ನಾಕರ ಮಲ್ಲಮೂಲೆಯವರ ನಿರ್ಚಾಲಿನ ಬುರುಡಡ್ಕದಲ್ಲಿರುವ ಮನೆ ಬನವಾಸಿಯಲ್ಲಿ ನೂತನವಾಗಿ ನಿರ್ಮಿಸಿದ ಗದ್ದೆಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನೇಜಿ ನಾಟಿ ಕಂಡಕೋರಿ ಸಂಭ್ರಮ ನಡೆಯಿತು. ಬಂಜರು ಭೂಮಿಯನ್ನು ಭತ್ತ ಕೃಷಿಗೆ ಯೋಗ್ಯವನ್ನಾಗಿಸಬಹುದು ಎಂಬುದನ್ನು ಯುವ ತಲೆಮಾರಿಗೆ ತಿಳಿಯಪಡಿಸುವುದು ಕಂಡುಕೋರಿ ಸಂಭ್ರಮದ ಉದ್ದೇಶವಾಗಿತ್ತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸತ್ಯನಾರಾಯಣ ಬೆಳೇರಿಯವರು ಕಂಡುಕೋರಿ ಸಂಭ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಭತ್ತ ಕೃಷಿಯ ಬಗ್ಗೆ ಮಾಹಿತಿ ನೀಡಿದರು. ಎಲ್ಲರೂ ಇರುವ ಗದ್ದೆಗಳನ್ನೆಲ್ಲ ಅಡಿಲು ಬಿಟ್ಟು ಹತಾಶರಾದವರ ನಡುವೆ ರತ್ನಾಕರನಂತವರು ಈ ಪರಿಸರದಲ್ಲಿ ಗದ್ದೆ ಇಲ್ಲದ ಜಾಗದಲ್ಲಿ ಈ ರೀತಿ ಒಂದು ಮಾಡಿ ನಮಗೆಲ್ಲರೂ ಮಾದರಿಯಾಗಿದ್ದಾರೆ. ಇನ್ನಷ್ಟು ಜನ ಇದನ್ನು ಮಾಡಬೇಕೆನ್ನುವಂಥದ್ದನ್ನು ಮಾಡಿ ತೋರಿಸಿದ್ದಾರೆ. ಹೇಳುವುದು ಮಾತ್ರ ಅಲ್ಲ, ಬಾಯಲ್ಲಿ ಹೇಗೆ ಬೇಕಾದ್ರೂ ಹೇಳ್ಬೋದು, ಆದರೆ ಮಾಡಿ ತೋರಿಸೋದು ತುಂಬಾ ಸವಾಲಿರುವ ಕೆಲಸ. ಅದನ್ನು ಇಲ್ಲಿ ಮಾಡಿ ತೋರಿಸಿದ್ದಾರೆ. ಓಬೇಲೆ ಜನಪದ ಹಾಡಿನೊಂದಿಗೆ ನಾಟಿ ಮಾಡಲಾಯಿತು. ಗದ್ದೆ ಬೇಸಾಯದ ಬಗ್ಗೆ ಸುದೀರ್ಘ ಅನುಭವ ಇರುವ ಕೃಷ್ಣಮಣಿಯಾಣಿ ಮಲ್ಲಮೂಲೆ ಹಾಗೂ ಶ್ರೀನಿವಾಸ ಮಲ್ಲಮೂಲೆಯವರು ಭತ್ತ ಕೃಷಿಗೆ ಸಂಬಂಧಿಸಿದ ಗೊರಬೆ, ನೊಗ, ನೇಗಿಲು, ಮುಟ್ಟಾಳೆ ಮುಂತಾದ ಪಾರಂಪರಿಕ ಉಪಕರಣಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿದರು. ವಿದ್ಯಾರ್ಥಿಗಳಿಗೆ ಮಕ್ಕಳ ಕಂಬಳ, ಮುಟ್ಟಾಟ, ಓಟ, ಹಗ್ಗಜಗ್ಗಾಟ, ನಿಧಿ ಹುಡುಕಾಟ, ರಿಲೇ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಹೊಸ ಗದ್ದೆಯಲ್ಲಿ ನಡೆದ 4ಕ್ಕಿಂತಲೂ ಹೆಚ್ಚು ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಪಡೆದ ಪೆರಡಾಲ ಸರ್ಕಾರಿ ಹೈಸ್ಕೂಲಿನ ವಿದ್ಯಾರ್ಥಿ ಸಂದೇಶ್ ಇವರನ್ನು ಬನವಾಸಿ ಕಂಡದ ಕೋರಿ ಬಿರ್ಸೆ ಎಂದು ಗುರುತಿಸಿ ಅಭಿನಂದಿಸಲಾಯಿತು. ದಿವಾಕರ ಬಲ್ಲಾಳ್, ಸುಜಿತ್ ಉಪ್ಪಳ, ಜಲಜಾಕ್ಷಿ ಟೀಚರ್, ರಾಜೇಶ್ ಮಾಸ್ಟರ್, ಡಾಕ್ಟರ್ ಆಶಲತಾ ನೇತೃತ್ವ ವಹಿಸಿದ್ದರು. ಬದಿಯಡ್ಕ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಹಿನ್ ಕೇಳೋಡ್, ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಜನಪದ ನಾಟಿ ಕಲಾವಿದರಾದ ಲಕ್ಷ್ಮೀ ಕುಂಡಾಜೆ, ರಾಧಾ ಮಣ್ಣಾಪು ಮುಂತಾದವರು ಹಾಗೂ ಕಾಸರಗೋಡಿನ ವಿವಿಧ ಭಾಗಗಳ 13 ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ಹೆತ್ತವರು, ಪರಿಸರ ಪ್ರೇಮಿಗಳು, ಊರವರು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.